ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನಂದರೆ ಒಂದು ಈ ಥರ್ಸ್ಡೇ ಅಲ್ಲ, ನೆಕ್ಸ್ಟ್ ಥರ್ಸ್ಡೇ ನಮ್ಮ ಅಮ್ಮನ ಮನೆಯಲ್ಲಿ ಮಕ್ಕೆ ಹಬ್ಬ ಅಂದರೆ ಪಕ್ಷ. ನಿಮಗೆ ಈ ಶ್ರಾವಣದಲ್ಲಿ ಯೂಶ್ವಲಿ ಮಕ್ಕೆ ಹಬ್ಬ ಎಲ್ಲರೂ ಮಾಡ್ತಾರೆ. ಸುಮಾರು ಊರುಗಳಲ್ಲಿ ಮಾಡ್ತಾರೆ, ಸುಮಾರು ಮನೆಗಳಲ್ಲಿ ಮಾಡ್ತಾರೆ. ಎವ್ರಿ ಇಯರು ಶ್ರಾವಣ ಟೈಮಲ್ಲೇ ಇಲ್ಲಿ ಮಕ್ಕೆ ಹಬ್ಬ ಮಾಡೋದು. ಅದರಿಂದ ಏನಾಗಿದೆ ಅಂತಂದರೆ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಮ್ಮಿ ಆಲ್ರೆಡಿ ಒಂದು 30% ಕೆಲಸನ ಮುಗಿಸಿದ್ದಾರೆ. ಏನಂದರೆ ನಮ್ಗೆ ಏನು ರಿಸ್ಕೋ ಇವಾಗ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮದುವೆ ಎಂಗೇಜ್ಮೆಂಟ್ ಟೈಮಲ್ಲಿ ಕೆಳಗಡೆ ಮನೆ ರೆಂಟು ಕೊಟ್ಟಿದ್ವಿ, ಅದು ಖಾಲಿ ಆಗಿತ್ತು. ಅಲ್ಲಿಂದ ಮದುವೆಗೆ ಬೇಕು ಸ್ವಲ್ಪ ಜಾಗ, ದೊಡ್ಡ ಅದು ಇದ್ದರೆ ಜಾಗ ಸ್ವಲ್ಪ ಚೆನ್ನಾಗಾಗುತ್ತೆ ಏನು ಬಂದ ಗೆಸ್ಟ್ಗಳಿಗೆಲ್ಲ ಅಂತ ರೆಂಟು ಕೊಟ್ಟಿರಲಿಲ್ಲ. ಸೊ ಅದಾದಮೇಲೂ ಏನು ಅಂದರೆ ಮದುವೆ ಎಲ್ಲ ಮುಗಿದ್ಮೇಲೂ ಇನ್ನೂ ರೆಂಟು ಕೊಟ್ಟಿಲ್ಲ ಇಲ್ಲಿ ನಮ್ಮ ಮನೇಲಿ. ಸೊ ಏನಾಗಿದೆ, ಅಲ್ಲಿ ಅಷ್ಟು ಪಾತ್ರೆಗಳು ಎಷ್ಟೆಷ್ಟಿತ್ತು ಅದೆಲ್ಲ ಅಲ್ಲೇ ಉಳ್ಕೊಂಡಿದೆ. ಮೇಲ್ಗಡೆ ಇನ್ನೂ ತೊಗೊಂಡೇ ಬಂದಿಲ್ಲ. ನಮ್ಮ ಮಮ್ಮಿ ಇವಾಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಆ್ಯಂಡ್ ಈ ಸಲ ಮಕ್ಕೆ ಹಬ್ಬಕ್ಕೂ ಲಾಸ್ಟ್ ಟೈಮು ಮಕ್ಕೆ ಹಬ್ಬಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಈ ಸಲ ಮಕ್ಕೆ ಹಬ್ಬಕ್ಕೆ ಲಾಸ್ಟ್ ಇಯರು ಕೆಳಗಡೆ ಮನೆ ಖಾಲಿ ಇತ್ತಲ್ಲ, ಸೊ ಅಲ್ಲೇ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಅಲ್ಲೇ ಅಡುಗೆ ಪ್ರತಿಯೊಂದು ಪೂಜೆ ಗೀಜೆ ಎಲ್ಲನೂ ಅಲ್ಲೇ ಮಾಡಿದ್ವಿ. ಈ ಸಲನೂ ಸೇಮ್ ಹಿಂಗೂ ಖಾಲಿ ಇದೆಯಲ್ಲ, ಯಾಕೆ ಸುಮ್ಮನೆ ಮೇಲೆ ಬಂದು ಮಾಡಬೇಕು ಅಂತ ಈ ಸಲನೂ ಅಲ್ಲೇ ಮಾಡೋ ಪ್ಲ್ಯಾನ್ ಇದೆ. ಅಡುಗೆ ಎಲ್ಲನೂ ಅಲ್ಲೇ ಮಾಡೋ ಪ್ಲ್ಯಾನ್ ಇದೆ. ಆ್ಯಂಡ್ ಇವಾಗ ಎಲ್ಲನೂ ನಮ್ಮ ಮಮ್ಮಿ ಕೆಳಗಡೆ ಬೆಳಗ್ಗೆಯಿಂದ ಕೆಳಗಡೆ ಮನೆ ಎಲ್ಲನೂ ಫುಲ್ ಕ್ಲೀನ್ ಮಾಡಿ ತೊಳೆದು ಒರೆಸಿ ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ತೊಳೆದಿಟ್ಟಿದ್ದಾರೆ. ಇವಾಗ ಪಾತ್ರೆಗಳೆಲ್ಲನೂ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಿಗೆ ಇಡಬೇಕು ಅಲ್ಲಿ ಇಡಕ್ಕೆ ಹೋಗಿದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ. ನಾನು ಇಷ್ಟೊತ್ತವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆಯಿಂದ ತುಂಬ ಬಿಸಿಲಿತ್ತು, ಬಟ್ ಈಗ ವೆದರ್ ಫುಲ್ ಚೇಂಜ್ ಆಗೋಗಿದೆ ಗೈಸ್. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಒರೆಸಿ ಎಲ್ಲ ಅಲ್ಲಲ್ಲಿ ಸೆಟಲ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಮೇಲೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಪಾತ್ರೆ ಇಡಬೇಕು ಎಲ್ಲ ಇಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಏನಂದರೆ ಮುಂಚೆ ಪಾತ್ರೆ ಎಲ್ಲ ಮೇಲ್ಗಡೆ ಮನೇಲಿ ಇಟ್ಕೋತಾ ಇದ್ವಿ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಇವಾಗ ಇಲ್ಲಿ ಇಟ್ಕೋತಾ ಇರೋದ್ರಿಂದ ಸ್ವಲ್ಪ ಈಸಿ ಆಯಿತು, ಸ್ವಲ್ಪ ಸ್ಪೇಸ್ ಸಿಕ್ತು ನಮಗೆ ಇಷ್ಟೊಂದು ಪಾತ್ರೆಗಳಿಡೋದಕ್ಕೆ. ಆಮೇಲೆ ಈ ಥರ ಹಬ್ಬ ಮಾಡೋದಕ್ಕೂ ಈ ಥರ ಎಕ್ಸ್ಟ್ರಾ ಸ್ಪೇಸ್ ಇದ್ದರೆ ಸ್ವಲ್ಪ ಜಾಗ ಚೆನ್ನಾಗಿರುತ್ತೆ. ಮನೆಯೆಲ್ಲ ಆಲ್ರೆಡಿ ನೀಟಾಗಿ ತೊಳೆದು ಎಲ್ಲ ಒರೆಸಿದ್ದಾರೆ ನಮ್ಮ ಮಮ್ಮಿ. ನೋಡ್ತಾ ಇದ್ದಾರಲ್ಲ, ಫುಲ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಿನ್ನೆ ದಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದ. ಏನು ಬೆಳಗ್ಗೆನೇ ರೆಡಿ ಆಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಇದ್ದು ಪೂಜೆ ಮಾಡೋಣ ಅಂತ ರೆಡಿ ಆಗಿದ್ದೀನಿ. 5 ಮಿನಿಟ್ಸ್ ಎಲ್ಲ ಆಗೋಗುತ್ತೆ. ಏನು ಪೂಜೆ ಮಾಡಬೇಕು? ಏನು ಪೂಜೆ? ನಿಮ್ಮ ಪೂಜೆ, ಗಂಡಂದರಿಗೆ ಭೀಮ್ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು ಅಲ್ವಾ? ಸೊ ನನ್ನ ಗಂಡನಿಗೆ ಪೂಜೆ ಮಾಡೋಣ ಅಂತ ರೆಡಿ. ನಿಮ್ಮ ಮುಖ ಒಂಚೂರು ತೋರಿಸಿ. ನಂದು ಇನ್ನೂ ರೆಡಿ ಆಗಿಲ್ಲ, ನೀವು ಮಸ್ತ್ ರೆಡಿ ಆಗ್ಬಿಟ್ಟು ಆಯಿತು. ನಾನೆಲ್ಲ ರೆಡಿ ಆಯಿತು, ತಲೆ ಒಂದು ಬಾಚ್ಕೋಬೇಕಷ್ಟೇ. ನಿಮ್ಗೆ ಡ್ಯೂಟಿಗೆ ಹಾಗೆ ಫ್ರೆಂಡ್ಸ್, ಅವ್ರಿಗೆ ಸ್ವಲ್ಪ ಡ್ಯೂಟಿಗೆ ಬೇರೆ ಹೋಗ್ಬೇಕಲ್ಲ ಕರೆಕ್ಟ್ ಟೈಮ್ಗೆ. ಅದಕ್ಕೆ ಮುಂಚೆನೇ ಟೈಮ್ ಎಷ್ಟು ಇವಾಗ? ಟೈಮ್ 7:49. 7:49 ಕರೆಕ್ಟಾಗಿ 10 ಮಿನಿಟ್ಸಲ್ಲಿ ಪೂಜೆ ಎಲ್ಲ ಆಗೋಗುತ್ತೆ. ಓಕೆ, ಆಮೇಲೆ ಸಿಗ್ತೀನಿ ಪೂಜೆ ಮಾಡುವಾಗ. ಬಾಯ್ ಫ್ರೆಂಡ್ಸ್. ಇಲ್ಲಿ ನೋಡಿ, ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಪಾದ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ದಿನ ಮಾಡಲಾ? ಇಸ್ಕೊರೋ ರೆಡಿನಾ?
ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಈ ವರ್ಷ ನಂದು ಇದು ಮೊದಲನೇ ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ತಾ ಇರೋದು. ಏನೋ ಒಂಥರ ಎಕ್ಸೈಟ್ಮೆಂಟು, ಶಿವರು ಸಿಕ್ಕಾಪಟ್ಟೆ ಒಂಥರ ಒಳ್ಳೊಳಗೆ ಖುಷಿ ಪಡ್ತಾಯಿದ್ರು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಮೊದಲನೇ ಸಲ ಪಾದ ಪೂಜೆ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಅವ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನನಗೂ ತುಂಬ ಖುಷಿ ಇತ್ತು, ಪಾದ ಪೂಜೆ ಮೊದಲನೇ ವರ್ಷ ಮೊದಲನೇ ಸಲ ಮಾಡ್ತಾಯಿದ್ದೀನಿ ಅಂತ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ನೋಡಿಕೊಂಡು ಪೂಜೆ ಮಾಡಿದ್ದೀನಿ ನಾನು. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ನಾವು ಆಲ್ರೆಡಿ ನಮ್ಮ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು. ಆಷಾಢಕ್ಕೂ ಮುಂಚೆನೇ ನಮ್ಮ ಎಂಗೇಜ್ಮೆಂಟ್ ಆಗಿತ್ತು. ಆ ಟೈಮಲ್ಲಿ ಈ ಭೀಮ್ ಅಮಾವಾಸ್ಯೆಗೆ ಹೇಳ್ತಾಯಿದ್ರು, ಮುಂದಿನ ವರ್ಷ ನಾನು ಹೇಳ್ತಾಯಿದ್ದೆ, ಮುಂದಿನ ವರ್ಷ ನಾನು ಪೂಜೆ ಮಾಡಬೇಕು ನಿಮಗೆ ಅಂತ ಹೇಳ್ತಾಯಿದ್ದೆ. ಸೊ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗ್ತಾಯಿಲ್ಲ. ನಮ್ಮ ಎಂಗೇಜ್ಮೆಂಟ್ ಆಗಿರೋದು ಈಗ ಅಂತ ಅನಿಸುತ್ತೆ. ಆಲ್ರೆಡಿ ಮದುವೆನೂ ಆಗೋಯಿತು. ಆಲ್ರೆಡಿ ಮದುವೆ ಆಗಿ 6 ಮಂತ್ಸ್ ಕೂಡ ಆಗೋಯಿತು. ತುಂಬ ಫಾಸ್ಟಾಗಿ ದಿನಗಳೆಲ್ಲ ಕಳೆದು ಹೋಗ್ತಾಯಿದೆ. ನಾನು ಅದನ್ನೇ ನೆನೆಸ್ಕೊತಾ ಇದ್ದೆ. ಲಾಸ್ಟ್ ಟೈಮ್ ಭೀಮ್ ಅಮಾವಾಸ್ಯೆಯಲ್ಲಿ ಸೌಮ್ಯಕ್ಕವರೆಲ್ಲ ರೇಗಿಸ್ತಾಯಿದ್ರು, ನೆಕ್ಸ್ಟು ಶಿವಗೆ ನೀನು ಪೂಜೆ ಮಾಡಬೇಕು, ಅವನಿಗೂ ಅದೇ ರೇಗಿಸ್ತಾ ಇದ್ದೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಆ ದಿನ ಬಂತು. ಹಾಗೆ ರೇಗಿಸ್ತಾಯಿದ್ರು ಶಿವರು ಕಾಲು ತೊಳೆದಿರೋ ನೀರನ್ನ ಕುಡಿ ಅಂತ. ಆಮೇಲೆ ಕುಡಿಯೋಕೆ ಹೋದರೆ ಅವರೇ ಬೇಡ ಬೇಡ ಅಂತ ಇದು ಮಾಡ್ತಾಯಿದ್ರು. ಒಂಥರ ಫನ್ನಾಗಿ ಮಾತಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಪೂಜೆ ಆಯಿತು. ಈ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಇವರು ಡ್ಯೂಟಿಗೆ ಹೋಗಬೇಕು. ಆಲ್ರೆಡಿ ನಾನು ಒಂದು 5:30 ಅಷ್ಟರಲ್ಲೆಲ್ಲ ಎದ್ದಿದ್ದೆ. ಬಟ್ ಎಷ್ಟೇ ಬೇಗ ಇದ್ದರೂ ಟೈಮ್ ಯಾವಾಗ ಪೂಜೆ ಆಗಬೇಕು ಅವಾಗ ಪೂಜೆ ಆಗಬೇಕು. 6:30ಇಂದ 9:30ವರೆಗೂ ತುಂಬ ಒಳ್ಳೆ ಟೈಮು ಪೂಜೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ. ಇನ್ನು ಅವರು ಡ್ಯೂಟಿಯಿಂದ ಸಂಜೆ ಬರೋಷ್ಟ್ರಲ್ಲಿ ತುಂಬ ಲೇಟ್ ಆಗ್ಬೋದು. ಸಂಜೆ ಪೂಜೆ ಮಾಡೋದಂದರೆ ಅಷ್ಟೊಂದು ಫ್ರೆಶ್ನೆಸ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಬೇಗನೆ ಎದ್ದುಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಹತ್ರನೇ ಇರೋದು. ಹೊರ್ಗಡೆ ಹೋಗೋ ಸ್ವಲ್ಪ ಬೇರೆ ದೇವಸ್ಥಾನಕ್ಕೆ, ಇನ್ನೊಂದು ಮಹದೇಶ್ವರನ ದೇವಸ್ಥಾನ ಇದೆ, ಮನೆಯಿಂದ ಒಂದು 1/2 an hour ಆಗುತ್ತೆ. ಮುಂಚೆ ಒಂದು ವೀಡಿಯೋ ಮಾಡೋಕ್ಕೆ ಹೋಗಿದ್ವಿ. ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಡ್ಯೂಟಿಗೆ ಲೇಟಾಗಿ ಹೋಗುತ್ತೆ, ಒಂಚೂರು ಟೈಮ್ ಇರೋಲ್ಲ. ಇವಾಗಲೇ ಒಂದು 1/4 ಗಂಟೆ ನೋಡೋಣ, ನಿಧಾನಕ್ಕೆ ಎಲ್ಲ ಮುಗಿಸಿ 1/4 ಗಂಟೆ ಲೇಟಾಗಿ ಹೋಗ್ತೀನಿ, ಏನು ಪರವಾಗಿಲ್ಲ ಅಂತ ಹೇಳಿದ್ರು. ಬಟ್ ಇನ್ನೂ ಲೇಟ್ ಆದರೆ ಡ್ಯೂಟಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲೇ ಹತ್ರದಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನನ್ನ ತಮ್ಮನೂ ವೀಡಿಯೋ ಮಾಡಿಕೊಡ್ತಾ ಇದ್ದ, ಈ ಕಡೆ ನಮ್ಮ ಮಮ್ಮಿನೂ ವೀಡಿಯೋ ಮಾಡಿಕೊಡ್ತಾಯಿದ್ರು. ಅಕ್ಷತೆ ನೀರು ಕುಡಿಬೇಕು. ಕುಡಿಬೇಕು. ಸಾಕಲ್ಲ, ಸ್ಟಾರ್ಟ್ ಮಾಡಲ್ಲ. ಹಾಗೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಡ್ಯೂಟಿಗೆ ಇನ್ನೊಂದು 1/2 an hour ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಇಲ್ಲೇ ನಮ್ಮ ಮನೆ ಹಿಂದೆ ಮಹದೇಶ್ವರನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ, ಬೈಕಲ್ಲೇ ಬಂದ್ವಿ.
ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅಂದರೆ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ಊರಲ್ಲೇ ದೇವಸ್ಥಾನ ಇರೋದ್ರಿಂದ ನಿಮಗೆ ಮುಂಚೆ ಸುಮಾರು ಸಲ ಈ ದೇವಸ್ಥಾನ ತೋರಿಸಿದ್ದೀನಿ. ನಮ್ಮ ಮನೆ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು. ನಡ್ಕೊಂಡು ಹೋದರೂ ಒಂದು 2 ಮಿನಿಟ್ಸ್ ಆಗ್ಬೋದು ಅಷ್ಟೇನೆ. ಹಾಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ನಿಜವಾಗ್ಲೂ ಮಹದೇಶ್ವರನ ದೇವಸ್ಥಾನ ಈ ಥರ ಅಮಾವಾಸ್ಯೆ ಟೈಮಲ್ಲಿ ತುಂಬ ರಶ್ ಇರ್ತಾರೆ. ಮಹದೇಶ್ವರ ಬೆಟ್ಟ ಆಗಲಿ ದೇವಸ್ಥಾನ ಆಗಲಿ ಎಲ್ಲೇ ಆಗಲಿ ತುಂಬ ರಶ್ ಇರ್ತಾರೆ. ಮಹದೇಶ್ವರನ ಬೆಟ್ಟದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಹಾಗೆ ಬಂದು ನಮಗೂ ಪೂಜೆ ಎಲ್ಲ ನಡೀತಾ ಇತ್ತು, ನೋಡ್ತಾ ಇದ್ದೀರಲ್ಲ. ತುಂಬ ಖುಷಿಯಾಯಿತು ದೇವರ ದರ್ಶನ ಮಾಡಿ ಇಬ್ಬರು ಜೊತೆಗೆ ಬಂದು. ಹಾಗೆ ಶಿವರು ಈ ದೇವಸ್ಥಾನಕ್ಕೆ ಮೊದಲನೇ ಸಲ ಬಂದಿದ್ದು, ಅದು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಹಾಗೆ ದರ್ಶನ ಎಲ್ಲ ಮುಗಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ವೇರ್ ಮಾಡಿರೋ ಬ್ಲೌಸ್ನ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ, ಪ್ಲೀಸ್ ವಾಚ್ ಮಾಡಿ.